ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಮತ್ತೊಂದು ಭಾನುವಾರ, ಕರ್ತನ ದಿನ, ಪುನರುತ್ಥಾನದ ದಿನ. ನಮ್ಮ ಕರ್ತನು ಸಜೀವವುಳ್ಳ ಆತನು ಎಂದು ಮೇಲಿಂದ ಮೇಲೆ ಜ್ಞಾಪಕ ಮಾಡಿಕೊಂಡು ಆತನನ್ನು ಆರಾಧಿಸಲು ಆತನ ಆಲಯಕ್ಕೆ ಹೋಗಿ ಯೇಸು ರಕ್ತದಲ್ಲಿ ತೊಳೆಯಲ್ಪಟ್ಟ ವಿಶ್ವಾಸಿಗಳೆಲ್ಲರೊಂದಿಗೆ ಸಹವಾಸ ಮಾಡುವುದಕ್ಕೂ ದೇವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವುದಕ್ಕೂ ಅತ್ಯಂತ ಪ್ರಾಮುಖ್ಯವಾದ ದಿನ ಈ ದಿನವಾಗಿದೆ. ದಯವಿಟ್ಟು ಭಾನುವಾರದಂದು ಬೇರೆ ಕೆಲಸಗಳಿಟ್ಕೊಂಡು ದೇವರ ಆಲಯಕ್ಕೆ ಹೋಗುವುದನ್ನು ನಿರ್ಲಕ್ಷ್ಯ ಮಾಡಬೇಡಿರಿ. ಮೊದಲು ದೇವರ ರಾಜ್ಯವನ್ನು, ನೀತಿಯನ್ನು ಹುಡುಕುವುದಾದರೆ ಬೇರೆ ಎಲ್ಲವೂ ನಮಗೆ ಅನುಗ್ರಹಿಸಲ್ಪಡ್ತವೆ. ಮುಖ್ಯವಾಗಿ ದೇವರು ಹೇಳಿದ್ದಾರೆ, 6 ದಿನ ಕಷ್ಟಪಟ್ಟು ಕೆಲಸ ಮಾಡಿಕೊಳ್ಳಿರಿ, 7ನೇ ದಿನ ನನ್ನ ಸನ್ನಿಧಿಗೆ ಬನ್ನಿರಿ ಅಂದಿದ್ದಾರೆ. ಹೊರಡುತ್ತಾ ಇದ್ದೀರಾ? ಒಂದು ಕ್ಲುಪ್ತ ವಾಕ್ಯ ಧ್ಯಾನ ಮಾಡೋಣ ಬನ್ನಿ. ತಲೆಬಾಗಿಸಿ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಬರೋಣ ಅತಿ ಸಮೀಪದಲ್ಲಿರುವ ದಿನಗಳಲ್ಲಿ ನಾವು ನಿಮ್ಮ ಸನ್ನಿಧಿಯಲ್ಲಿ ಸಿದ್ಧರಾಗಿರಲು ಸಹಾಯ ಮಾಡಿರಿ. ನಿಮ್ಮ ಸನ್ನಿಧಿಯಲ್ಲಿಯೇ ನಾವು ಪರಿಶುದ್ಧಗೊಳಿಸಲ್ಪಡ್ತೇವೆ. ನಿಮ್ಮ ದೊಡ್ಡ ಯೋಚನೆಗಳನ್ನು, ಪ್ರಣಾಳಿಕೆಗಳನ್ನು ನಾವು ಅರಿತುಕೊಳ್ಳಬಹುದೆಂದು ಗುರುತಿಸಲು, ಆಲಯಕ್ಕೆ ಹೋಗಿ ನಿಮ್ಮನ್ನು ಆರಾಧಿಸಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ಒಂದು ಸಾಮ್ಯವನ್ನು ಯೇಸು ಹೇಳ್ತಾರೆ. ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತ 10 ಮಂದಿ ಕನ್ಯರಿಗೆ ಹೋಲಿಕೆಯಾಗಿದೆ. ಅವರಲ್ಲಿ 5 ಮಂದಿ ಬುದ್ಧಿಯಿಲ್ಲದವರು, 5 ಮಂದಿ ಬುದ್ಧಿವಂತೆಯರು. ಏನಂತೆ? ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತಹ 10 ಮಂದಿ ಕನ್ಯೆಯರಿಗೆ ಹೋಲಿಕೆಯಾಗಿದೆ. ಎಲ್ಲಿಗೆ ಹೋಗ್ತಿದ್ದಾರೆ ಇವರು? ಮದಲಿಂಗನನ್ನು ಎದುರುಗೊಳ್ಳುವುದಕ್ಕಾಗಿ ಹೋಗ್ತಿದ್ದಾರೆ. ಏನನ್ನು ಹಿಡಿದುಕೊಂಡು ಹೋಗ್ತಿದ್ದಾರೆ? ಆರತಿಗಳನ್ನು ಹಿಡಿದುಕೊಂಡು ಹೋಗ್ತಿದ್ದಾರೆ. ಇವರು ಯಾರು? 10 ಮಂದಿಯೂ ಕೂಡ ಕನ್ಯೆಯರೇ. ಆದರೆ ಇವರಲ್ಲಿ 5 ಮಂದಿ ಬುದ್ಧಿಯುಳ್ಳವರು, 5 ಮಂದಿ ಬುದ್ಧಿ ಇಲ್ಲದವರಾಗಿದ್ರು. ಅಂದರೆ ಹೊರಗೆ ನೋಡುವುದಕ್ಕಾಗಿ ಎಲ್ಲರೂ ಒಂದೇ ರೀತಿಯಾಗಿದ್ರು. ಆದರೆ ಅವರಲ್ಲಿ ಕೆಲವರಿಗೆ ಬುದ್ಧಿ ಇದೆ, ಕೆಲವರಿಗೆ ಬುದ್ಧಿ ಇಲ್ಲ. ಕೆಲವರು ಸಿದ್ಧಗೊಂಡಿದ್ದಾರೆ, ಇನ್ನು ಕೆಲವರು ಸಿದ್ಧಗೊಳ್ಳಲಿಲ್ಲ. ಕೆಲವರ ಹೃದಯ ಸರಿಯಾಗಿದೆ, ಇನ್ನು ಕೆಲವರ ಹೃದಯ ಸರಿಯಾಗಿಲ್ಲ. ಕೆಲವರು ರಕ್ಷಿಸಲ್ಪಟ್ಟಿದ್ದಾರೆ, ಕೆಲವರು ನಾಮಕಾರ್ಥರಾಗಿದ್ದಾರೆ. ಕೆಲವರು ನಂಬಿಕೆಯನ್ನು ಕಾಪಾಡಿಕೊಂಡಿದ್ದಾರೆ, ಕೆಲವರು ನಂಬಿಕೆಯಲ್ಲಿ ಭ್ರಷ್ಟರಾಗಿದ್ದಾರೆ. ಕೆಲವರು ದೇವರಿಗೋಸ್ಕರ ಆಸೆಯುಳ್ಳವರಾಗಿದ್ದಾರೆ, ಇನ್ನು ಕೆಲವರು ಉಗರ ಬೆಚ್ಚಗಿರುವ ಸ್ಥಿತಿಗೆ ಬಿದ್ದೋಗಿದ್ದಾರೆ. ಈ ದಿನಗಳ ಸಭೆಗಳು ಹಾಗೆಯೇ ಇವೆ. ಭಾನುವಾರ ಬಂದ್ರೆ ಸಾಕು, ಆಚಾರದ ಕ್ರೈಸ್ತರಿಗೆ ಸಭೆಗೆ ಹೋಗಿರಿ ಎಂದು ಹೇಳುವ ಅವಶ್ಯಕತೆಯೇ ಇರಲ್ಲ. ಚಿಕ್ಕಂದಿನಿಂದಲೂ ತಂದೆ ತಾಯಿಗಳು, ತಾತಂದಿರು ಕಲಿಸಿಕೊಟ್ಟಿದ್ದಾರಲ್ಲವೇ? ಅದಕ್ಕಾಗಿ ಭಾನುವಾರ ಬಂದ ಕೂಡಲೇ ಸಭೆಗೆ ಹೋಗ್ತಾರೆ. ಯಾಕೆ ಹೋಗ್ತಿದ್ದಾರೆಂಬ ಸಂಗತಿ ಬೇರೆ, ಹೇಗೆ ಹೋಗ್ತಿದ್ದಾರೆಂಬ ಸಂಗತಿ ಬೇರೆ, ಆದರೆ ಸಭೆಗೆ ಮಾತ್ರ ಹೋಗಬೇಕು ಎಂಬುದಾಗಿ ಅನೇಕರು ಈ ದಿನ ಸಭೆಗೆ ಹೋಗುತ್ತಾರೆ. ಈ ದಿನಗಳಲ್ಲಿ ಸೆಲ್ಫೋನ್ ಬಂದಿರೋದ್ರಿಂದ ಬೈಬಲ್ ಕೈಯಲ್ಲಿ ಹಿಡಿದುಕೊಳ್ಳುವುದು ಕಡಿಮೆಯಾಗಿರ್ಬಹುದೇನೋ. ಈ ಸೂಕ್ಷ್ಮ ಕ್ರೈಸ್ತತ್ವ ಬೆಳೆದು ಬಂದಿರುವುದರಿಂದ ಒಂದು ಬೈಬಲ್ ಕೈಯಲ್ಲಿ ಹಿಡಿದುಕೊಂಡು ರೋಡ್ ಮೇಲೆ ನಡೆಯುವಂಥದ್ದು ಒಂದು ಅವಮಾನವೆಂದು ಪರಿಗಣಿಸ್ತಾರೆ ಕೆಲವರು. ಅದು ಎಷ್ಟು ಘನವುಳ್ಳದಾಗಿದೆ, ಅದು ಎಷ್ಟು ಶ್ರೇಷ್ಠ ಭಾಗ್ಯ ಎಂಬುದನ್ನು ಮರೆತೋಗ್ತಿದ್ದಾರೆ. ಒಬ್ಬ ಭಕ್ತನು ಹೇಳಿದ್ದಾರೆ, ಬೈಬಲ್ ನಿಮ್ಮ ಜೊತೆ ಇರುವುದಾದರೆ ಪಾಪ ನಿಮ್ಮಿಂದ ದೂರ ಹೋಗುತ್ತೆ, ಪಾಪ ನಿಮ್ಮಲ್ಲಿದ್ರೆ ಬೈಬಲನ್ನು ದೂರ ಇಡ್ತೀರಿ ಎಂದು ಹೇಳಿದ್ದಾರೆ. ಈ ದಿನಗಳಲ್ಲಿ ಅನೇಕರು ಬೈಬಲ್ ಕೈಯಲ್ಲಿ ಹಿಡ್ಕೊಂಡು ಚರ್ಚಿಗೆ ಹೋಗ್ತಾ ಇಲ್ಲ. ನೀವು ನಿಮ್ಮ ಬೈಬಲ್ ಕೈಯಲ್ಲಿ ಹಿಡ್ಕೊಂಡು ಚರ್ಚಿಗೆ ಹೋಗ್ತಾ ಇದ್ದೀರಾ? ಈ ದಿನಗಳಲ್ಲಿ ಎಷ್ಟೋ ವಿಧವಾದ ಬೈಬಲ್ಗಳೇ ಬಂದಿವೆ. ಕನಿಷ್ಠ ಸ್ಮಾಲ್ ಸೈಜ್ ಬೈಬಲ್ ಹಿಡ್ಕೊಂಡು ಹೋಗ್ತಿದ್ದೀರಾ? ಇಲ್ಲ ಬ್ರದರ್, ಎಲ್ಲವೂ ಮೊಬೈಲಲ್ಲೇ ಇದೆಯಲ್ಲವೇ? ಮೊಬೈಲ್ ಹಿಡ್ಕೊಂಡು ಹೋಗ್ತಿದ್ದೇವೆ. ಮೊಬೈಲ್ನಲ್ಲಿ ಆಡಿಯೋ ಬೈಬಲ್ಗಳಿವೆ, ಸ್ಕ್ರಿಪ್ಟ್ ಬೈಬಲ್ ಇವೆ, ಒಳ್ಳೆಯದೇ. ಆದರೆ ನಿಮ್ಮ ಮೊಬೈಲ್ ಒಳ್ಳೆಯದೇ ಆಗಿದೆಯಾ? ಪರಿಶುದ್ಧ ಮೊಬೈಲ್ ಆಗಿದೆ ಎಂದು ಹೇಳಬಲ್ಲೀರಾ? ಬೇರೆ ಎಲ್ಲದರೊಂದಿಗೆ ಸೇರಿಸಿ ಇದು ಕೂಡ ಇಟ್ಕೊಂಡು ಕೇವಲ ವಾಕ್ಯ ಅಷ್ಟೇ ಅದರಲ್ಲಿ ನೋಡುತ್ತೀರೋ ಹೇಳ್ರಿ? ಬೇರೆ ಬೇರೆಗಳೊಂದಿಗೆ ನೀವು ವಾಕ್ಯ ಕೂಡ ನೋಡ್ತಾ ಕೂತ್ಕೊಳ್ತೀರಾ?
ನಿಮಗೆ ಬೇಕಾದರೆ ಮೊಬೈಲಲ್ಲಿ ಬೈಬಲ್ ಓದಿಕೊಳ್ಳ್ರಿ, ಆದರೆ ಪ್ರಿಂಟೆಡ್ ಬೈಬಲ್ ಯಾವತ್ತೇ ಆಗಲಿ ಎಷ್ಟೋ ಅವಶ್ಯಕವಾಗಿರುತ್ತೆ. ನಾನಾದರೂ ಈ ಬೈಬಲ್ ಓದುವಾಗ ಒಂದು ಪೆನ್ ಪಕ್ಕದಲ್ಲಿ ಇಟ್ಕೊಳ್ತೇನೆ. ದೇವರು ಮಾತಾಡಿದ ವಿಷಯಗಳೆಲ್ಲ ಅಂಡರ್ಲೈನ್ ಮಾಡ್ತಾ ಹೋಗ್ತೇನೆ. ಬೈಬಲ್ ಹಾಳಾಗ್ತದೆಂದು ಭಯಪಡಲ್ಲ. ಹಾಳಾಗೋದಾದರೆ ಎಲ್ಲ ವಚನಗಳಿಗೆ ಲೈನ್ ಹಾಕಿರೋದಾದರೆ ಮತ್ತೊಂದು ಹೊಸ ಬೈಬಲ್ ಕೊಂಡ್ಕೊಳ್ತೇನೆ. ಆ ರೀತಿಯಾಗಿ ನಾನು ಬರೆದುಕೊಂಡು ಅಂಡರ್ಲೈನ್ ಮಾಡಿಕೊಂಡು ಬೈಬಲ್ ಬಹಳಷ್ಟು ಬಳಸಿ ಕವರ್ ಹರಿದಿರುವ ಬೈಬಲ್ ನನ್ನೊಂದಿಗಿದ್ರೆ ಇತ್ತೀಚೆಗೆ ನಾನು ಸುಮಾರು 10 ಬೈಬಲ್ಗಳನ್ನು ಬೈಂಡಿಂಗ್ ಕೊಟ್ಟಿದ್ದೇನೆ. ಹಳೆ ಬೈಬಲ್ಗಳನ್ನು, ಬಳಸಿರುವ ಬೈಬಲ್ಗಳನ್ನು. ಅವುಗಳಲ್ಲಿ ಶ್ರೇಷ್ಠವಾದ ಸತ್ಯಗಳನ್ನು ದೇವರು ನನಗೆ ತಿಳಿಸಿರುವವುಗಳಿವೆ. ನೀವು ನಿಜವಾಗ್ಲೂ ಬೈಬಲ್ನಲ್ಲಿ ಹಾಗೆ ಮಾಡೋದಿಲ್ವಲ್ಲ? ಅದಕ್ಕೆ ಬೈಬಲನ್ನು ಜೊತೆಗೆ ತಕೊಂಡು ಹೋಗಿ. ಬೈಬಲ್ ತಕೊಂಡು ಹೋದ ಮಾತ್ರಕ್ಕೆ ಭಕ್ತರಾಗುವುದಿಲ್ಲ. ಪ್ರತಿಯೊಬ್ಬ ಕ್ರೈಸ್ತನ ಕೈಯಲ್ಲಿ ಬೈಬಲ್ ಇರಬೇಕೆಂದು ಭಕ್ತ್ ಸಿಂಗ್ ಅವರು ಹೇಳ್ತಾ ಇದ್ರು. ಆದರೆ ಈ ದಿನಗಳಲ್ಲಿ ಆ ಬೈಬಲ್ ಹಿಡ್ಕೊಂಡು ಪ್ರಸಂಗ ಮಾಡುತ್ತಾ ಇದ್ದೇವೆ, ಆ ಬೈಬಲನ್ನು ಹಿಡಿದುಕೊಂಡು ಕ್ರೈಸ್ತರೆಂದು ಹೇಳಿಕೊಳ್ತೇವೆ. ನಿಮ್ಮ ಬದುಕು ಯಾವ ರೀತಿಯಾಗಿದೆ ಎಂದು ಅನೇಕರು ಬಯಸಿಕೊಳ್ತಾರಲ್ಲವೇ? ಬಹಳ ವಿಚಿತ್ರ, ಬಹಳ ವಿಷಾದಕರವಾಗಿದೆ. ಬೈಬಲ್ ಕೈಯಲ್ಲಿದ್ರೆ ಸಾಕಾಗುವುದಿಲ್ಲ. ಬೈಬಲ್ ಕೈಯಲ್ಲಿದ್ದ ಮಾತ್ರಕ್ಕೆ ನೀವು ಕ್ರೈಸ್ತರಾಗುವುದಿಲ್ಲ. ಕೊರಳಲ್ಲಿ ಶಿಲುಬೆ ಹಾಕಿದ ಮಾತ್ರಕ್ಕೆ ನೀವು ಕ್ರೈಸ್ತರಾಗುವುದಿಲ್ಲ. ಈ 10 ಮಂದಿ ಕನ್ಯೆಯರು ಆರತಿಗಳನ್ನು ಅಂದ್ರೆ ಬೈಬಲನ್ನು ಹಿಡಿದುಕೊಂಡು ಹೋಗ್ತಿದ್ದಾರೆ. 10 ಮಂದಿ ಆಲಯಕ್ಕೆ ಹೋಗ್ತಿದ್ದಾರೆ. 10 ಮಂದಿ ಕೈಯಲ್ಲಿ ಬೈಬಲ್ ಇದೆ ಅಂದ್ಕೊಳ್ಳೋಣ. 10 ಮಂದಿ ಕನ್ಯೆಯರು, 10 ಮಂದಿ ಮದಲಿಂಗನಿಗಾಗಿ ಸಿದ್ಧರಾದವರು, ವಿಶ್ವಾಸಿಗಳಾಗಿದ್ದರು. ನಾವು ವಿಶ್ವಾಸಿಗಳಾಗಿದ್ದೇವೆ ಎಂದು ಹೇಳ್ಕೊಳ್ತಾರಲ್ಲವೇ? ದೀಕ್ಷಾಸ್ನಾನ ತೆಗೆದುಕೊಂಡದ್ದಕ್ಕೆ ನಾವು ವಿಶ್ವಾಸಿಗಳಾಗಿದ್ದೇವೆ ಅಂದುಕೊಳ್ತಾರೆ. ಆದರೆ ಭಯದಿಂದಲೂ ನಡುಗುತ್ತಾ ರಕ್ಷಣೆಯನ್ನು ಮುಂದುವರಿಸಬೇಕೆಂಬ ಸಂಗತಿ ಮರೆಯುತ್ತಿದ್ದಾರೆ. ಉಗರ ಬೆಚ್ಚಗಿರುವ ಸ್ಥಿತಿಗೆ ಬಿದ್ದು ಹೋಗ್ತಿದ್ದಾರೆ ಎಂಬ ಸಂಗತಿ ಮರೆಯುತ್ತಿದ್ದಾರೆ. ಆಚಾರ ಭಕ್ತಿಗೆ ಮುಳುಗೋಗ್ತಿದ್ದೇವೆ ಎಂಬ ಸಂಗತಿ ಗಮನಿಸುತ್ತಾ ಇಲ್ಲ. ಲೋಕದೊಂದಿಗೆ ಬೆರೆತುಕೊಳ್ತಿದ್ದೇವೆ ಎಂಬ ಸಂಗತಿ ಗುರುತಿಸುತ್ತಾ ಇಲ್ಲ. ನೋಡಲು ಎಲ್ಲರೂ ಒಂದೇ ರೀತಿಯಾಗಿದ್ದಾರೆ. 10 ಮಂದಿ ಕನ್ಯರ ಕೈಯಲ್ಲಿ ಆರತಿಗಳಿದ್ವು. 10 ಮಂದಿ ಕೂಡ ಕನ್ಯರಾಗಿದ್ರು. ಅವರು ಕರ್ತನಿಗಾಗಿ ಅಂದರೆ ಮದಲಿಂಗನಿಗಾಗಿ ಹೋಗ್ತಿದ್ರು. ಈ ದಿನ ಹಾಗೆಯೇ ಕ್ರೈಸ್ತರೆಂದು ಹೇಳಿಕೊಳ್ತಾರೆ, ಕ್ರೈಸ್ತಿಯ ಹೆಸರುಗಳನ್ನು ಇಟ್ಕೊಳ್ತಾರೆ, ಬೈಬಲ್ ಕೈಯಲ್ಲಿ ಹಿಡ್ಕೊಳ್ತಾರೆ, ಸಭೆಗೆ ಹೋಗ್ತೇವೆ ಅನ್ನುತ್ತಾರೆ. ಆದರೆ ನಿಮ್ಮ ಅಂತರಂಗದಲ್ಲಿ ನಂಬಿಕೆ ಇದೆಯಾ? ದೇವರ ದೃಷ್ಟಿಯಲ್ಲಿ ನಿಮ್ಮ ಹೃದಯ ಸರಿಯಾಗಿದೆಯಾ? ಯಾಕೆ ಹೋಗ್ತಾ ಇದ್ದೀರಿ ಸಭೆಗೆ? ಕರ್ತನ ಮಾತು ಕೇಳುವುದಕ್ಕಾಗಿ, ಆತನನ್ನು ಎದುರುಗೊಳ್ಳುವುದಕ್ಕಾಗಿ, ಆತನ ರಾಜ್ಯ ವಾರಸುದಾರರಾಗುವುದಕ್ಕಾಗಿ. ಬುದ್ಧಿಯುಳ್ಳವರು 5 ಮಂದಿ, ಬುದ್ಧಿ ಇಲ್ಲದವರು 5 ಮಂದಿ. ಬುದ್ಧಿ ಇಲ್ಲ. ಸಭೆಗೆ ಹೋಗೋರೆಲ್ಲ ಕ್ರೈಸ್ತರಲ್ಲ ಪ್ರಿಯರೇ. ಓಟದಲ್ಲಿರೋರೆಲ್ಲ ಪರಲೋಕಕ್ಕೆ ಹೋಗಲ್ಲ. ಚರ್ಚ್ನಲ್ಲಿರೋರೆಲ್ಲರೂ ದೇವರ ರಾಜ್ಯಕ್ಕೆ ವಾರಸುದಾರರಾಗೋದಿಲ್ಲ. ವೈಯಕ್ತಿಕವಾಗಿ ನಿಮ್ಮ ಹೃದಯ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಡಬೇಕು. ನಿಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕು. ಶುದ್ಧ ಹೃದಯ ಕಾಪಾಡಿಕೊಳ್ಬೇಕು. ಭಯದಿಂದ ನಡುಗುತ್ತಾ ನಿಮ್ಮ ರಕ್ಷಣೆ ಮುಂದುವರಿಸುತ್ತಾ ಇರಬೇಕು. ಕೊನೆಯವರೆಗೂ ತಾಳಿಕೊಳ್ಳುವವನೇ ರಕ್ಷಿಸಲ್ಪಡುತ್ತಾನೆ. ಕ್ರೈಸ್ತರೆಂದು ಹೇಳಿಕೊಳ್ಳುತ್ತಾ, ವಿಶ್ವಾಸಿ ಎಂದು ಹೇಳಿಕೊಳ್ಳುತ್ತಾ, ಬೈಬಲ್ ಬಹಳ ಚೆನ್ನಾಗಿ ಗೊತ್ತು ಎಂದು ಹೇಳಿಕೊಳ್ತಾ ಭ್ರಷ್ಟರಾಗುವವರಲ್ಲಿ ಎಷ್ಟೋ ಜನರನ್ನು ಈ ದಿನ ನೋಡ್ತೇವೆ. ಕಾರಣ ಅವರ ಬಳಿಯಲ್ಲಿ ಎಣ್ಣೆ ಇಲ್ಲ. ಅವರ ಮೇಲೆ ಪರಿಶುದ್ಧಾತ್ಮನ ಅಭಿಷೇಕ ಇಲ್ಲ. ಅವರು ದೇವರ ಆತ್ಮನನ್ನು ಕಳೆದುಕೊಂಡಿದ್ದಾರೆ. ದೇವರ ಸನ್ನಿಧಿಯನ್ನು ಕಳೆದುಕೊಂಡಿದ್ದಾರೆ. ಅವರ ಅಕ್ಷರಗಳನ್ನು ಹಿಡ್ಕೊಂಡಿದ್ದಾರೆ, ಆತ್ಮನ ಕಾರ್ಯಗಳನ್ನಲ್ಲ. 10 ಮಂದಿಯಲ್ಲ ಕನ್ಯೆಯರಾಗಿದ್ರು. ಆ 10 ಮಂದಿಯಲ್ಲಿ 5 ಮಂದಿ ಬುದ್ಧಿವಂತೆಯರಾಗಿದ್ರು, 5 ಬುದ್ಧಿ ಇಲ್ಲದವರಾಗಿದ್ರು. ದೇವರು ಇಲ್ಲವೆಂದು ಮನಸ್ಸಲ್ಲಿ ಅಂದುಕೊಳ್ಳುವವನು ಬುದ್ಧಿ ಇಲ್ಲದವನಾಗಿದ್ದಾನಂತೆ. ಬಾಯಿಂದ ಹೇಳಲ್ಲ ಈ ಕ್ರೈಸ್ತರು, ಮನಸ್ಸಲ್ಲೇ ಅಂದುಕೊಳ್ತಾರೆ. ಅವರಿಗೆ ಉತ್ತರ ಸಿಗದಿರುವಾಗ, ಅವರ ಪ್ರಾರ್ಥನೆಗೆ ಉತ್ತರ ಸಿಗದಿರುವಾಗ ದೇವರು ಇಲ್ಲ ಅಂದ್ಕೊಳ್ತಾರೆ. ಅಂದ್ಕೊಂಡಿದ್ದೀರಾ ನೀವೆಂದಾದರೂ? ನನಗೆ ಯಾಕೆ ಹೀಗಾಯಿತು ದೇವರಿದ್ರೆ ಎಂದು ಕೆಲವೊಮ್ಮೆ ಹೇಳ್ತಾ ಇರ್ತೀರಲ್ಲವೇ? ಯಾವುದೇನೇ ಆಗಲಿ ದೇವರು ಇದ್ದಾರೆ. ಒಳ್ಳೆದಾಗಲಿ ಕೆಟ್ಟದಾಗಲಿ ದೇವರಿದ್ದಾರಲ್ಲವೇ ಎನ್ನುವುದೇ ನಂಬಿಕೆ. ಕೆಟ್ಟ ಕೆಲಸಗಳನ್ನು ವಾಡಿಕೆಯಂತೆ ಮಾಡುವವನು ಬುದ್ಧಿಹೀನನಾಗಿದ್ದಾನೆಂದು ಬೈಬಲ್ ಹೇಳುತ್ತೆ. ಮೇಲಿಂದ ಮೇಲೆ ತಪ್ಪುಗಳನ್ನು ಮಾಡ್ತಾ ಕ್ಷಮಿಸು ದೇವ್ರೆ ಅನ್ನುತ್ತಾ ಮತ್ತೆ ಅದೇ ತಪ್ಪು ಮಾಡ್ತಾ ಮತ್ತೆ ಕ್ಷಮಿಸು ಅನ್ನುತ್ತಾ ಮತ್ತೆ ಅದೇ ತಪ್ಪು ಮಾಡ್ತಾ, ಹೀಗೆ ಬುದ್ಧಿಹೀನರು ತಪ್ಪು ಕೆಲಸ ಮಾಡೋದು ಆಟವಾಗಿರುತ್ತಂತೆ. ಹಾಗೆ ಮೇಲಿಂದ ಮೇಲೆ ತಪ್ಪುಗಳನ್ನು ಮಾಡ್ತಾ ಕ್ಷಮಿಸಿರಿ ಎಂದು ಬೇಡಿಕೊಳ್ಳುವವನು ಬುದ್ಧಿಹೀನನಾಗಿದ್ದಾನೆ, ಬುದ್ಧಿ ಇಲ್ಲದವನು. ಕೋಪವನ್ನು ತನ್ನ ಹೃದಯದಲ್ಲಿಟ್ಟುಕೊಳ್ಳುವವನು ಕೂಡ ಬುದ್ಧಿಹೀನನಾಗಿದ್ದಾನೆ. ಬುದ್ಧಿಹೀನನ ಅಂತರಾಳದಲ್ಲಿ ಕೋಪವು ನಿವಾಸಿಸುವುದು ಎಂದು ಬೈಬಲ್ ಹೇಳ್ತದೆ. ನನಗೆ ಯಾರ ಮೇಲೆಯೂ ಕೋಪ ಇಲ್ಲ ಎಂದು ಹೇಳ್ತಿರ್ತೇವೆ. ಆದರೆ ನಿಮ್ಮ ತಂಟೆಗೆ ಯಾರಾದರೂ ಬಂದರೆ ಸಿಟ್ಟಾಗಿ ಬುಟ್ಟೆಯೊಳಗಿರುವ ಹಾವು ಬುಸ್ಸಂತೆ ಹೆಡೆಬಿಚ್ಚಿದ ಹಾಗೆ ಸಿಟ್ಟಾಗ್ತಿರಲ್ಲವೇ? ನಮ್ಮ ಅಹಮ್ಮನ್ನು ಯಾರಾದರೂ ಮುಟ್ಟಿದ್ರೆ ಎಲ್ಲಿಲ್ಲದ ಕೋಪ ಬರುತ್ತೆ. ನಿಮ್ಮ ಹೃದಯ ಪರಿಶುದ್ಧಗೊಳಿಸಲ್ಪಡಲಿಲ್ಲ. ಅದು ನಿಮ್ಮ ಬದುಕನ್ನು, ನಿಮ್ಮ ಸಾಕ್ಷಿಯನ್ನು ಹಾಳು ಮಾಡುತ್ತದೆ. ಜಾರತ್ವ ಮಾಡುವವನು ಕೇವಲ ಬುದ್ಧಿಹೀನನು ಎಂದು ಬೈಬಲ್ ಹೇಳುತ್ತದೆ. ದೇವರ ಮಕ್ಕಳೆಂದು ಹೇಳಿಕೊಳ್ಳುವಾಗ ಶರೀರ ಸಂಬಂಧವಾದ ಕಾರ್ಯಗಳಿಗೆ ನಾವು ಅವಕಾಶ ಕೊಡಬಾರದು. ಲೈಂಗಿಕ
ಅಪವಿತ್ರ ಕಾರ್ಯಗಳಿಗೆ ಅವಕಾಶ ಕೊಡಬಾರದು. ಅದು ಕ್ರಿಯೆಯಲ್ಲಾಗಲಿ ಯೋಚನೆಯಲ್ಲಾಗಲಿ. ಅಪವಿತ್ರತೆ ಅಪವಿತ್ರತೆಯೇ ಆಗಿದೆ. ಮೋಹದಿಂದ ಒಂದು ಸ್ತ್ರೀಯನ್ನು ನೋಡುವವನು ಆಕೆಯೊಂದಿಗೆ ವ್ಯಭಿಚಾರ ಮಾಡಿದ ಹಾಗೆ ಎಂದು ಯೇಸು ಹೇಳಿದಾರಲ್ಲವೇ? ದೇವರ ಮಕ್ಕಳೆಂದು ಹೇಳಿಕೊಳ್ಳುತ್ತಾ ಮೂವೀಸ್ಗೆ ಹೋಗುವವರು, ಅಶ್ಲೀಲವಾದವುಗಳನ್ನು ನೋಡುವವರು, ಇಂಥವರು ಬುದ್ಧಿಲ್ಲದವರು. ಹೆಸರಿಗೆ ಮಾತ್ರ ಕ್ರೈಸ್ತರೆಂದು ಹೇಳಿಕೊಳ್ತಾರೆ, ರಕ್ಷಣೆ ಹೊಂದಿದ್ದೇವೆಂದು ಹೇಳಿಕೊಳ್ತಾರೆ, ವಿಶ್ವಾಸಿಗಳೆಂದು ಹೇಳಿಕೊಳ್ಳುತ್ತಾರೆ, ನೀಚವಾದ ಕಾರ್ಯಗಳನ್ನು ಮಾಡ್ತಾರೆ. ದೇವರು ಇಲ್ಲ ಎಂದು ಮನಸ್ಸಲ್ಲಂದುಕೊಳ್ಳುವವನು ಬುದ್ಧಿಹೀನನಾಗಿದ್ದಾನೆ. ಕೆಟ್ಟ ಕೆಲಸ ಆಟದಂತೆ ಮಾಡುವವನು ಬುದ್ಧಿಹೀನನಾಗಿದ್ದಾನೆ. ಕೋಪವನ್ನು ಹೃದಯದಲ್ಲಿಟ್ಟುಕೊಳ್ಳುವವನು ಬುದ್ಧಿಹೀನನಾಗಿದ್ದಾನೆ. ಜಾರತ್ವ ಮಾಡುವವನು ಬುದ್ಧಿಹೀನನಾಗಿದ್ದಾನೆ. ಶರೀರ ಅಪವಿತ್ರ ಮಾಡಿಕೊಳ್ಳುವವನು ಬುದ್ಧಿಹೀನನಾಗಿದ್ದಾನೆ. ಒಬ್ಬ ಐಶ್ವರ್ಯವಂತನಿಗೆ ಬೆಳೆ ಚೆನ್ನಾಗಿ ಬೆಳೆದಿತ್ತಂತೆ. ಬೆಳೆನೆಲ್ಲ ಚೆನ್ನಾಗಿ ಸಮಕೂಡಿಸಿಕೊಂಡು, ನನ್ನ ಪ್ರಾಣವೇ ತಿನ್ನು ಸುಖಪಡು, ತಿಂದು ಕುಡಿದು ಸುಖಪಡು, ಅನೇಕ ವರ್ಷಗಳವರೆಗೂ ನಿನಗೆ ಬೆಳೆಯಿದೆ ಎಂದು ಆನಂದಿಸುತ್ತಾ ಬಹಳ ಬುದ್ಧಿವಂತನು ಅಂದುಕೊಂಡ. ನನ್ನ ಮನವೇ ಯೆಹೋವನನ್ನು ಸ್ತುತಿಸು, ಆತನು ಮಾಡಿದ ಉಪಕಾರ ಮರೆಯಬೇಡ ಅನ್ನೋದರ ಬದಲಿಗೆ ನನ್ನ ಮನವೇ ತಿಂದು ಕುಡಿದು ಸುಖಪಡು ಹೇಳ್ತಾನೆ. ದೇವರು ಮಾಡಿದ ಉಪಕಾರ ಮರೆತು ದೇವರನ್ನು ಸ್ತುತಿಸಲಾರದೆ ತಿನ್ನೋದು ಕುಡಿಯೋದೇ ತನ್ನ ಬದುಕು ಅಂದುಕೊಂಡಿರುವ ವಿಶ್ವಾಸಿಗೆ ಏನಯ್ಯ ಇದು ಅಂತ ಕೇಳಿದ್ರೆ, ದೇವರು ನನ್ನನ್ನು ಆಶೀರ್ವದಿಸಿದ್ದಾರೆ ಅನ್ನುತ್ತಾನೆ. ಆದರೆ ಬೆಕ್ಕಿಗೂ ಕೂಡ ಭಿಕ್ಷೆ ಹಾಕಲ್ಲ. ಬಡವರನ್ನು ಕನಿಕರಿಸಲಾರದೆ, ದೇವರ ಸೇವೆಗೆ ಪೋಷಿಸಲಾರದೆ, ತನ್ನ ಆದಾಯವನ್ನೆಲ್ಲ ಕೂಡಿಟ್ಟುಕೊಂಡು ಏನೋ ಸಾಧಿಸಬೇಕೆಂದಿರುವವನು ಮೂರ್ಖನಂತಿರುತ್ತಾನೆ. ಆ ರಾತ್ರಿ ಅವನ ಪ್ರಾಣ ಒಂದು ವೇಳೆ ಹೋಗುವುದಾದರೆ ಅವನು ಸಂಪಾದಿಸಿದೆಲ್ಲ ಯಾರದಾಗುತ್ತೆ? ಬುದ್ಧಿಹೀನನೇ, ಫೂಲ್. ಈ ರಾತ್ರಿ ನೀನು ಸಾಯುವುದಾದರೆ ಎಷ್ಟೋ ವರ್ಷಗಳಿಂದ ನೀನು ಕೂಡಿಟ್ಟುಕೊಂಡು ಸಂಪಾದಿಸಿದ್ದೇನೆಂದು ಹೇಳ್ತೀಯಲ್ಲವೇ? ಆದರೆ ನಾಳೆ ಏನಾಗುತ್ತೆ ಎಂದು ನಮಗೆ ಗೊತ್ತಿಲ್ವಲ್ಲ. ಹಣವೇ ಸಮಸ್ತವೂ, ಹಣವೇ ನನ್ನನ್ನು ಬದುಕಿಸುತ್ತದೆ ಅಂದುಕೊಳ್ಳುವವನು ಬುದ್ಧಿಹೀನನಾಗಿದ್ದಾನೆ. ವಿಶ್ವಾಸಿಗಳಲ್ಲಿ ಇಂತಹ ಬುದ್ಧಿಹೀನರು ಎಷ್ಟೋ ಜನರಿದ್ದಾರೆ. ಬುದ್ಧಿಯುಳ್ಳವರು ಯಾರೆಂದರೆ ದೇವರ ವಾಕ್ಯ ಕೇಳಿ ತಿದ್ದುಕೊಳ್ಳುವಂಥವರು, ಗದರಿಕೆಯನ್ನು ಅಂಗೀಕರಿಸುವವರು, ಕರ್ತನನ್ನು ಪ್ರೀತಿಸುವವರು, ಕೆಟ್ಟತನವನ್ನು ಅಸಹಿಸಿಕೊಳ್ಳುವವರು, ದೇವರ ರಾಜ್ಯಕ್ಕೋಸ್ಕರ ಸಿದ್ಧಗೊಳ್ಳಬೇಕು ಎಂಬ ಆಸೆಯುಳ್ಳವರು, ಪ್ರಾರ್ಥನೆಯಲ್ಲಿಯೂ ಆತ್ಮನಲ್ಲಿಯೂ ಅಂದರೆ ಆತ್ಮಭರಿತರಾಗಿ ಪ್ರಾರ್ಥಿಸುವವರು, ಪರಿಶುದ್ಧಾತ್ಮನು ಪ್ರೇರೇಪಿಸುವ ಪ್ರಕಾರವು ಹೇಳಲ ಶಕ್ಯವಾದ ರೀತಿಯಲ್ಲಿ ಪ್ರಾರ್ಥಿಸುವವರು. ಮದಲಿಂಗನು ತಡ ಮಾಡುತ್ತಾನಂತೆ. ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರಾಗಿದ್ದಾರಂತೆ. ತಮ್ಮ ದೀಪ ಸರಿಪಡಿಸಿಕೊಂಡು ಎಣ್ಣೆ ತಂದುಕೊಳ್ಳಲು ಹೋಗ್ತಾರೆ. ಈ ದಿನಕ್ಕೂ ಕೂಡ ಕರ್ತನ ಬರೋಣ ತಡವಾಗ್ತಾ ಇದೆ. ಕಾರಣ ಅನೇಕರು ನಶಿಸಿ ಹೋಗ್ತಾರೆ. ಅವರಿಗೆ ಮತ್ತೊಂದು ಅವಕಾಶ ಕೊಡೋಣ ರಕ್ಷಿಸಲ್ಪಡುವುದಕ್ಕಾಗಿ ಎಂದು ದೇವರು ಯೋಚಿಸಿದರೆ ಅದನ್ನು ನಿರ್ಲಕ್ಷ್ಯವಾಗಿ ಅಪಹಾಸ್ಯ ಮಾಡ್ತಿದ್ದಾರೆ. ಇನ್ನೇನು ಬರ್ತಾರೆ ದೇವರು ಅಂದುಕೊಳ್ತಾರೆ. ಆದರೆ ಮಧ್ಯರಾತ್ರಿಯಲ್ಲಿ ಮದಲಿಂಗನು ಸಡನ್ ಆಗಿ ಬಂದಾಗ ಸಿದ್ಧವಾಗಿದ್ದವರು ಒಳಗೆ ಹೋಗುತ್ತಾರೆ. ಎಣ್ಣೆ ಇಲ್ಲದಕ್ಕಾಗಿ ದೀಪ ಆರಿ ಹೋದವರು ಆಗ ಹೋಗಿ ಎಲ್ಲೋ ಏನೋ ಪ್ರಯತ್ನ ಮಾಡಲು ಬಯಸುತ್ತಾರೆ. ಹೇಗೋ ಅರೇಂಜ್ ಮಾಡಿಕೊಂಡು ತಿರುಗಿ ಬಂದು ಅವರು ಬಾಗಿಲು ತಟ್ಟುತ್ತಾರೆ. ಆಗ ನೀವು ಯಾರು ನನಗೆ ಗೊತ್ತಿಲ್ಲ ಎಂದು ಹೇಳಲಾಗುತ್ತೆ. ನಿಮಗೆ ಗೊತ್ತಾ, ಯೇಸು ಕ್ರಿಸ್ತನು ಅತಿ ಬೇಗನೆ ಬರಲಿಕ್ಕಿದ್ದಾರೆ. ಆತನ ಬರೋಣಕ್ಕೋಸ್ಕರ ನಾವೆಲ್ಲರೂ ಎದುರು ನೋಡ್ತಿದ್ದೇವೆ. ಸಭೆಗೆ ಹೋಗೋದು ನಮ್ಮ ಭಕ್ತಿಯನ್ನು ತೋರಿಸಿಕೊಳ್ಳುವುದಕ್ಕಾಗಲ್ಲ, ನಮ್ಮ ಹೃದಯವನ್ನು ದೇವರ ಸನ್ನಿಧಿಯಲ್ಲಿ ಪರಿಶೀಲಿಸಿಕೊಳ್ಳುವುದಕ್ಕಾಗಿ. ನಾವು ಸಭೆಗೆ ಹೋಗುವುದು ಅನೇಕ ವಿಧವಾದ ಆಚಾರಗಳನ್ನೆಲ್ಲ ಆಚರಿಸಿ ಬರುವುದಕ್ಕಾಗಲ್ಲ, ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವುದಕ್ಕಾಗಿ, ಮೇಲಿಂದ ಮೇಲೆ ದೇವರ ಆತ್ಮದಿಂದ ತುಂಬಲ್ಪಟ್ಟು ಅಭಿಷೇಕಿಸಲ್ಪಡುವುದಕ್ಕಾಗಿ, ಬುದ್ಧಿಹೀನತೆಯಿಂದ ಬಿಡಿಸಲ್ಪಟ್ಟು ದೈವ ಜ್ಞಾನವನ್ನು ಹೊಂದಿ, ಈ ಲೋಕ ಶಾಶ್ವತ ಅಲ್ಲ, ನಿರಂತರವಾದ ರಾಜ್ಯ ನಮಗಿದೆ ಎಂದು ಗುರುತಿಸಿ, ಆತನು ಯಾವಾಗ ಬರುತ್ತಾನೆಂದು ನಮಗೆ ಗೊತ್ತಿಲ್ಲದರಿಂದ ಆತನ ಬರೋಣಕ್ಕೋಸ್ಕರ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಲು, ವಾಕ್ಯವೆಂಬ ಶುದ್ಧ ಜಲದಿಂದ ಸ್ನಾನ ಮಾಡಿಸಿಕೊಳ್ಳಲು, ಪರಿಶುದ್ಧಾತ್ಮನ ಅಗ್ನಿಯಲ್ಲಿ ನಾವು ಪರಿಶುದ್ಧಗೊಳ್ಳಲು, ಪರಲೋಕ ರಾಜ್ಯಕ್ಕೆ ವಾರಸದಾರರಾಗಲು ಸಿದ್ಧಗೊಳ್ಳಲು ಹೋಗ್ತೇವೆ. ಅಂತಹ ಕೃಪೆ ದೇವರು ನಮ್ಮೆಲ್ಲರಿಗೂ ಕೊಡಲಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಒಂದು ಸಾರಿ ಈ ದಿನ ನಮ್ಮೆಲ್ಲರನ್ನು ನೋಡಿರಿ. ತೋರುವಿಕೆಗೆ ಭಕ್ತರಾಗಿದ್ದು ಅದರ ಶಕ್ತಿಯನ್ನು ಆಶ್ರಯಿಸಲಾರದವರಾಗಿಯೇ ಇರದೆ, ದೇವರಿಗಿಂತಲೂ ಹೆಚ್ಚಾಗಿ ಸುಖವನ್ನೇ ಪ್ರೀತಿಸುವವರಾಗಿ ಅಂತ್ಯದಿನದಲ್ಲಿ ನಾವಿರದೆ, ರಕ್ಷಿಸಲ್ಪಟ್ಟಿದ್ದೇವೆಂದು ಹೇಳಿಕೊಳ್ಳುವ ನಾವು, ವಿಶ್ವಾಸಿಗಳೆಂದು ಹೇಳಿಕೊಳ್ಳುವ ನಾವು, ಸಭೆಗೆ ಹೋಗ್ತಿದ್ದೇವೆಂದು ಹೇಳಿಕೊಳ್ಳುವ ನಾವು, ಬೈಬಲ್ ಓದುತ್ತೇವೆ ಎಂದು ಹೇಳಿಕೊಳ್ಳುವ ನಾವು, ನಿಮ್ಮ ವಾಕ್ಯಾನುಸಾರವಾಗಿ ಜೀವಿಸುವ ಹಾಗೆ, ನಮ್ಮ ಹೃದಯ ಶುದ್ಧಿಯನ್ನು ಕಾಪಾಡಿಕೊಳ್ಳುವ ಹಾಗೆ, ಮೇಲಿಂದ ಮೇಲೆ ನಿಮ್ಮ ರಕ್ತದಲ್ಲಿ ತೊಳೆಯಲ್ಪಟ್ಟು ಶುದ್ಧ ಹೃದಯವುಳ್ಳವರಾಗಿ ನಿಮಗಿಷ್ಟಕರವಾಗಿ
ನಿಮ್ಮ ಪ್ರಣಾಳಿಕೆಯಲ್ಲಿ ಬದುಕಿ ನೀವು ಬಂದಾಗ ಎತ್ತಲ್ಪಡುವಂತಹ ಮೊದಲಿಗಿತ್ತಿ ಸಭೆಯಾಗಿ ಈ ಸೋಷಿಯಲ್ ಮೀಡಿಯಾದ ಮೂಲಕ ದಿನಾಲು ವಾಕ್ಯ ಕೇಳುವ ಪ್ರತಿಯೊಬ್ಬರಿಗೂ ವಿಶೇಷವಾಗಿ ಸಹಾಯ ಮಾಡಿರಿ. ಸಭೆಗೆ ಹೋಗುವವರೆಲ್ಲರೊಂದಿಗೆ ನಿಮ್ಮ ಸನ್ನಿಧಿಯನ್ನು ಇಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೆನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ನೀವು ಇತರ ದೇಶದಿಂದಲೂ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ, ವಾಟ್ಸಪ್ ಮೂಲಕ ಕಳಿಸಿಕೊಡಿರಿ. ನಿಮ್ಮ ಪರವಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಈ ದಿನ ಭಾನುವಾರವಲ್ಲವೋ ನಿಮ್ಮ ಚರ್ಚ್ನಲ್ಲಿ ಬಹುಶಃ 2-3 ಆರಾಧನೆಗಳು ನಡೆಯುತ್ತವೆ. ಹಾಗಾಗಿ ಆ ಆರಾಧನೆಗಳಲ್ಲಿ ಪಾಲ್ಗೊಳ್ಳಿರಿ. ಮತ್ತು ನೀವು ನಿಮ್ಮ ಸಭೆಗೆ ಹೋಗಿ ದೇವರನ್ನು ಆರಾಧಿಸಿದ ನಂತರ ನಿಮ್ಮ ಅನುಕೂಲ ಸಮಯದಲ್ಲಿ ನೀವು ಕೂಡ ಈ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಸಾರಲ್ಪಟ್ಟ ಸಂದೇಶಗಳನ್ನು ಕೇಳಿ ಆಧ್ಯಾತ್ಮಿಕ ಬಲ ಹೊಂದಿಕೊಳ್ಳಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.